50,000ಕ್ಕೆ ಗಾಡಿ ಮಾತ್ರ ಅಲ್ಲ, ವಿತ್ ಬ್ಯಾಟ್ರಿ. 50,000ಕ್ಕೆ ಯಾವ್ದೋ ಫ್ಯೂಚರ್ ಇಲ್ದಿರೋ ಗಾಡಿ ಕೊಡ್ತಾರೆ ಅಂತ ಅನ್ಕೊಂಡಿದ್ರಾ? ಇಲ್ಲ, ಹೇಳ್ತೀನಿ ಬನ್ನಿ ಫ್ಯೂಚರ್. ಒಳ್ಳೆ ಬಾಡಿ ವಿತ್ DRLs, ರಿಮೋಟ್ ಸ್ಟಾರ್ಟ್ ವಿತ್ ಆಂಟಿ ಥೆಫ್ಟ್, ಕ್ರೂಸ್ ಕಂಟ್ರೋಲ್, ಮೊಬೈಲ್ ಚಾರ್ಜಿಂಗ್, ಒಳ್ಳೆ ಲೆಗ್ ಸ್ಪೇಸ್, ಒಳ್ಳೆ ಬೂಟ್ ಸ್ಪೇಸ್, ಪುಷ್ ಬಟನ್ ಫುಟ್ ರೆಸ್ಟ್, ಕಿಡ್ಸ್ಗೋಸ್ಕರ ಬ್ಯಾಕ್ ರೆಸ್ಟ್. ರೆಡ್ 50,000ನೇ, ಗ್ರೀನು 50,000ನೇ, ಬ್ಲೂನು 50,000ನೇ, ಸಿಲ್ವರು 50,000ನೇ, ಇವನ್ ಬ್ಲಾಕ್ ಕೂಡ ಇದೆ, ಇದು 50,000ನೇ. ವೆಸ್ಪಾ ಮಾಡೆಲ್ ಕೂಡ ಇದೆ, 57,000. ಸೊ ಫುಲ್ ಸ್ಟಾಕ್ ಇದೆ ಅಂಡ್ ಇಡೀ ಕರ್ನಾಟಕದಾದ್ಯಂತ ಡೆಲಿವರಿ ಇದೆ. ವೇಣು ಮೋಟಾರ್ಸ್ ಅವರು ಕರ್ನಾಟಕದಾದ್ಯಂತ ಡೀಲರ್ಶಿಪ್ ಕೂಡ ಕೊಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್, ಓನ್ ಸ್ಪೇರ್ಸ್ ಇದೆ, ಪ್ರತಿಯೊಂದು ಸ್ಪೇರು, ಪ್ರತಿ ಸರ್ವಿಸ್ ಸಿಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಬ್ಯಾಟ್ರಿ ಹೋಗಿದ ಮೇಲೆ 12,000 ಓನ್ಲಿ. ಓನ್ಲಿ 12,000 20-30,000 ಇಲ್ಲ ಓನ್ಲಿ 12,000. ಓಕೆ, ಅದು ಇವಾಗ ನಾ ಹೇಳ್ತಾ ಇದ್ದೀನಿ, ಅದನ್ನು ನೀವು ಯಾವಾಗ ತಗೋರಿ 12,000 ಓನ್ಲಿ. ಈ ತರ ಲಾಕ್ ಆಗುತ್ತೆ, ಲಾಕ್ ಆಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸರ್, ಇದು ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರು ಹಿಂಗಿರುತ್ತೆ, ಜಸ್ಟ್ ಕಾಲಲ್ಲಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೊಂದು ಪುಟ್ರೆಸ್ಟ್ ಕರೆಕ್ಟ್ ಆಗಿ ಬರುತ್ತಲ್ಲ ಸರ್. ಇದು ಗಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ. ವೇಣು ಮೋಟಾರ್ಸಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಜೊತೆ. ತಮ್ಮನೇಲಿ ನೋಡಿ ಶಾಕ್ ಆಗಿರ್ತಾರ, ಶಾಕ್ ಆಗ್ಲೇಬೇಕು, ಯಾಕಂತಂದ್ರೆ ಇದು ನಿಜ. ಹೌದು ವೀಕ್ಷಕರೇ, ನೀವು ವೆಹಿಕಲ್ ಅನ್ನ 60, 70, 80, 1 ಲಕ್ಷ, 1.5 ಲಕ್ಷ ಎಲೆಕ್ಟ್ರಿಕಲ್ ವೆಹಿಕಲ್ ನೋಡಿರ್ತೀರಾ. ಆದ್ರೆ ಇದೇ ಮೊದಲನೇ ಬಾರಿಗೆ 50,000ಗೆ, ಹೌದು ವೀಕ್ಷಕರೇ, ಕೇವಲ 50,000 ರೂಪಾಯಿಗೆ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಿಗ್ತಾ ಇದೆ, ಅದು ವಿತ್ ಬ್ಯಾಟ್ರಿ. ಮುಂಚೆನೂ ಕೂಡ ತುಂಬಾ ಬ್ರ್ಯಾಂಡ್ಗಳು ಹೇಳಿರ್ಬೋದು, ನಾವು 50,000 ಗಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಆದ್ರೆ ಯಾರು ಕೂಡ ನಿಮ್ಗೆ ಬ್ಯಾಟ್ರಿ ಕೊಡ್ತಾ ಇರಲಿಲ್ಲ. ಕಾರಣ ಏನಂತಂದ್ರೆ ಬ್ಯಾಟ್ರಿ ಕಾಸ್ಟ್ 20, 30, 40,000 ಆಗ್ಬೇಕಾದ್ರೆ ಅದು ಹೆಂಗ್ ಗಾಡಿ ಕೊಡಕ್ ಸಾಧ್ಯ? ಆದ್ರೆ ನಾವು ಕೊಡ್ತೀವಿ ಸರ್, ನಾವು ಪೊಲ್ಯೂಷನ್ ಅನ್ನ ಕಮ್ಮಿ ಮಾಡ್ತೀವಿ, ಪ್ರತಿ ಮನೆಗೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಮುಡಿಸ್ತೀವಿ ಅಂತ ಇವತ್ತು ಬಂದಿರೋರು ವೇಣು ಮೋಟಾರ್ಸ್ ಅವರು. ಇದು ಹೇಗ್ ಸಾಧ್ಯ? ನಿಜವಾಗ್ಲೂ 50,000 ರೂಪಾಯಿ ಗಾಡಿ ಕೊಡ್ತಾರಾ? ಇದೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವೇಣು ಮೋಟಾರ್ಸ್ ಕಡೆಯಿಂದ ವೇಣುಗೋಪಾಲ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ರೀ. ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ನಾನು ಕೇಳುವಂಥದ್ದು, ತಮ್ಮ ಕಂಪನಿ ವೇಣು ಮೋಟಾರ್ಸ್, ಸೊ ಇದು ಬಗ್ಗೆ ಕಂಪನಿ ಒಂದು ಇಂಟ್ರೊಡಕ್ಷನ್ ಅನ್ನ ನನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ನಾವು 2018 ಸ್ಟಾರ್ಟ್ ಮಾಡಿದ್ದೀವಿ ವೇಣು ಮೋಟಾರ್ಸ್ ಅಂತ. ಒಂದು ಸಬ್ ಡೀಲರ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸಬ್ ಡೀಲರ್ ಅಂದರೆ ಅವತ್ತು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಎಲ್ಲ ನಾವು ಎಲ್ಲ ಪ್ರಾಬ್ಲಮ್ಸ್, ಕಸ್ಟಮರ್ಗೆ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ ಅದೆಲ್ಲ ನಾನು 2018-19 ಫೇಸ್ ಮಾಡಿದ್ದೀನಿ. ಅವಾಗಿನಿಂದ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದೆ ಏನಂತ ನೋಡ್ಕೊಂಡು ನಾವು 2021 ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ICAT ಸರ್ಟಿಫಿಕೇಟ್ ಬರಬೇಕಂದ್ರೆ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಅದಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. 21 ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿ ಇಷ್ಟುವರೆಗೆ ತುಂಬ ವೆಹಿಕಲ್ಸ್ ಕೊಟ್ಟಿದ್ದೀವಿ ಆಲ್ರೆಡಿ. ಸೊ ನೀವು ಬೇಸಿಕಲಿ ಇವಾಗ ಮ್ಯಾನುಫ್ಯಾಕ್ಚರ್, ಪ್ರತಿಯೊಂದು ಗಾಡಿನೂ ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ? ಹೌದು, ಕರೆಕ್ಟ್. ಇದು ಹೌದು. ಇನ್ನೊಂದು ಏನಂದ್ರೆ ಎವ್ರಿ ಪಾರ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಸಮ್ ಕಾಂಪೋನೆಂಟ್ಸ್ ನಾವು ಮಾಡ್ತಾ ಇದೀವಿ. ಇವಾಗ ಎವ್ರಿ ಕಂಪನಿ ಆಲ್ಸೋ ಪೂರ ಅವ್ರ ಹತ್ರ ಆಗಲ್ಲ. ಸಮ್ ಕಾಂಪೋನೆಂಟ್ಸ್ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ, ಔಟ್ಸೋರ್ಸ್ ಮಾಡ್ಲೇಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳಿ. ರಿಮೈನಿಂಗ್ ಕಾಂಪೋನೆಂಟ್ಸ್ ಇಲ್ಲೇ ಮಾಡ್ತಾ ಇದೀವಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದೀವಿ. ಸೊ ಮೋಸ್ಟ್ ಆಫ್ ದ ಸ್ಪೇರ್ ಪಾರ್ಟ್ಸ್ ನೀವು ರೆಡಿ ಮಾಡ್ತೀವಿ? ಹೌದಲ್ವಾ? ಅಂಡ್ ನನ್ನ ಕ್ವಶನ್ ಏನಂತಂದ್ರೆ ಸರ್, ಇವಾಗ ತಮ್ನೇಲ್ ಮೇಲೆ ಹಾಕ್ಬಿಟ್ಟಿದ್ದೀನಿ ನಾನು, 50,000ಗೆ ಗಾಡಿ ಕೊಡ್ತಾ ಇದ್ದೀರಾ ಅಂತ. ನನ್ನ ಕ್ವಶನ್, ಇದು ಹೇಗ್ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? ಕ್ವಾಲಿಟಿ ಅನ್ನೋದು ಕಾಂಪ್ರಮೈಸ್ ಮಾಡ್ತಾ ಇಲ್ಲ ತಾನೆ? ನಿಮ್ಗೆ ಅದನ್ನು ಹೇಳ್ತೀನಿ. ಆಕ್ಚುಲಿ ನಮ್ಮ ಕಾಂಪೋನೆಂಟ್ಸ್ ನಾವು ಏನೇನು ಯೂಸ್ ಮಾಡ್ತಾ ಇದೀವಿ ಅಂತ ಅದನ್ನು ಅಲ್ಲೇ ಇದೆ, ಅದನ್ನು ಕಂಪ್ಲೀಟ್ಲಿ ತೋರಿಸಿದ್ದೀನಿ. ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಡಿಸ್ಟ್ರಿಬ್ಯೂಟರ್, ಡೀಲರ್, ಇನ್ನೊಂದು ಏನು ಇಲ್ಲಿ ಇರಲ್ಲ. ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ಬೇಕಂತ ನಾನು ಕೊಡ್ತಾ ಇದ್ದೀನಿ. ಇವಾಗ ಡಿಸ್ಟ್ರಿಬ್ಯೂಟರ್ ಕೊಡಬೇಕಂದ್ರೆ ಅವ್ರಿಗೆ ಮಾರ್ಜಿನ್,
ಮತ್ತು ಅವರಿಂದ ಡೀಲರ್ಗೆ ಹೋಗಬೇಕು, ಮತ್ತು ಅವರಿಂದ ಟ್ರಾನ್ಸ್ಪೋರ್ಟೇಷನ್, ಅವ್ರ ಮಾರ್ಜಿನ್ ಇದು ಎಲ್ಲ ಹಾಕಬೇಕು. ಒಬ್ಬೊಬ್ಬ ಡೀಲರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಗೆ ಸಮ್ ಪೀಪಲ್ಸ್ ಎಕ್ಸ್ಪೆಕ್ಟಿಂಗ್ 20,000 ಈಚ್ ವೆಹಿಕಲ್ ಮಾರ್ಜಿನ್. 20,000 ನೀವು ಅದೆಲ್ಲ ತೆಗಿತಾ ಇದ್ದೀರಾ? ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೀವಿ. ಸೊ ನೀವು ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ಗೆ. ಸೊ ನೀವು ಮ್ಯಾನುಫ್ಯಾಕ್ಚರರ್, ಈಗ ನಾನು ತಗೊಂತೀನಿ ಅಂದ್ರೆ ನಾನು ಕಸ್ಟಮರ್. ಹೌದು, ಮಿಡಲ್ ಮ್ಯಾನ್ ಯಾರು ಇಲ್ಲ. ಸೊ ಇಲ್ಲಿ ಪೂರ ಮಾರ್ಜಿನ್ ಎಲ್ಲ ಕಡಿಮೆ ಮಾಡ್ಕೊಂಡು ಇಫ್ ನಮ್ದು ಮಾರ್ಜಿನ್ ಆಲ್ಮೋಸ್ಟ್ ಕಡಿಮೆ ಇಟ್ಕೊಂಡು ಕಸ್ಟಮರ್ ಕೊಡ್ತಾ ಇದೀವಿ. ಚೆನ್ನಾಗಿ ಹೋಗ್ತಾ ಇದೆ. ತಿನ್ ಮಾರ್ಜಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಮಿಡಲ್ ಮ್ಯಾನ್ ಯಾರು ಇಲ್ಲ. ಡೈರೆಕ್ಟ್ ಡೆಲಿವರಿ ಮಾಡ್ತೀರಾ? ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡಕ್ಕಾಗತ್ತಾ? ಆಲ್ ಓವರ್ ಕರ್ನಾಟಕ ಇಲ್ಲ ರೀ, ಇವಾಗ ಸೌತ್ ಇಂಡಿಯಾ ಕಂಪ್ಲೀಟ್ ಕೊಡ್ತಾ ಇದೀವಿ. ಆಲ್ ಓವರ್ ಸೌತ್ ಇಂಡಿಯಾನೇ ಕೊಡ್ತಾ ಇದೀವಿ. ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ಇಷ್ಟವರೆಗೆ ಸೌತ್ ಇಂಡಿಯಾ ಎಲ್ಲ ಕೊಡ್ತಾ ಇದೀವಿ. ಸೊ ಆಲ್ ಓವರ್ ಇಂಡಿಯಾ ಹೋಗ್ಬೇಕಂತ ಇದ್ರೆ ಕರೆಕ್ಟ್ ತಾನೆ? ಎಲ್ಲಿಂದನೋ ಕಸ್ಟಮರ್ ಬರ್ತಾ ಇದ್ದಾರೆ, ಕೊಡ್ತಾ ಇದೀವಿ. ಸೊ ಕ್ವಾಲಿಟಿ ಚೆನ್ನಾಗಿದೆಯಾ? ಕ್ವಾಲಿಟಿ ಎಕ್ಸಾಂಪಲ್ ಇದ್ರ ಗಾಡಿಯಲ್ಲಿ ಎಲ್ಲಿ ನೋಡು ನೀವು ಇಲ್ಲೇ ಇರ್ತದೆ, ಸೇಮ್ ಹಿಂಗೆ ಇರುತ್ತೆ. ನನಗೆ ಕನ್ನಡ ಪೂರ ಬರಲ್ಲ, ಇಫ್ ಇನ್ ಕೇಸ್ ಏನೋ ಮಿಸ್ಟೇಕ್ಸ್ ಇದೆ ಸ್ವಲ್ಪ. ಇಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಪರವಾಗಿಲ್ಲ, ಹೇಳಿ. ಇನ್ನೂ ಕಲ್ಸ್ಕೊಂತ ಇದೀನಿ. ಎಕ್ಸಾಂಪಲ್ ಸೇಮ್ ಗಾಡಿ ನೋಡ್ಬೇಕಂತ ಸೇಮ್ ಹಿಂಗೆ ಇರ್ತದೆ. ಈ ಇನ್ನರ್ ಕಾಂಪೋನೆಂಟ್ಸ್ ಇರ್ತದಲ್ಲ, ಕಾಂಪೋನೆಂಟ್ಸ್ ಮೈನ್. ಎಕ್ಸಾಂಪಲ್ ನೀವು ಅಲ್ಲಿ ನೋಡ್ರಿ, ಕೇಬಲ್ಸ್ ಎಲ್ಲ ಐತಲ್ಲ, ಹೌದು, ಅದು ಕಂಟ್ರೋಲರ್, ಅದೆರಡು ಕಂಟ್ರೋಲರ್ಸ್. ಅದೆರಡು ಕಂಟ್ರೋಲರ್ಸ್. ಓಕೆ, ಇದು ನಾವು ಯೂಸ್ ಮಾಡ್ತಾ ಇದ್ದ ಕಂಟ್ರೋಲರ್. ಲೆಫ್ಟ್ ಸೈಡ್ ನಿಮ್ ಕಂಟ್ರೋಲರ್? ಹೌದು. ರೈಟ್ ಸೈಡ್ ಅದರ್ ಕಂಟ್ರೋಲರ್. ಸಂಬಡಿ ಅದು ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ ಮೇಲೆ ಅದು ಹಾಕಿದ್ವಿ ಅಂದ್ರೆ ರೈನಿ ಸೀಸನ್ ಅಲ್ಲಿ ಇನ್ನೊಂದು ಪವರ್ ಅಪ್ ಅಂಡ್ ಡೌನ್ ಇನ್ನೊಂದು ಏನೇನೋ ಪ್ರಾಬ್ಲಮ್ ಬಂದ ಮೇಲೆ ಈಸಿ ತುಂಬಾ ಕಂಪ್ಲೇಂಟ್ಸ್ ಅದರ ಹತ್ರ ಬರ್ತದೆ. ಯಾವ್ದು ವೈರಲ್ಲಿ? ಓಕೆ. ನಮ್ದು ನೋಡ್ರಿ, ನೀವು ಏನು ವೈರ್ಸ್ ಇನ್ನೊಂದು ಏನಿಲ್ಲ ಅದನ್ನು ಸ್ಮಾರ್ಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸ್ಮಾರ್ಟ್ ಕಂಟ್ರೋಲ್. ವಾಟರ್ ಲಾಗಿನ ಚಾನ್ಸ್ ಆಲ್ಮೋಸ್ಟ್ 90% ಇರಲ್ಲ. 100% ಹೇಳ್ಬೋದು, ಬಟ್ 90% ಅಂತೂ ಇಲ್ಲ ಅಂತೀರಾ? ಇನ್ನೊಂದು ಮೋಟರ್ ವಾಟರ್ ಪ್ರೂಫ್. ಆಲ್ಮೋಸ್ಟ್ ನೀವು ಎಷ್ಟು ವರ್ಷ ರೈನಿ ಸೀಸನ್ ಅಲ್ಲಿ ವಾಟರ್ ಪ್ರೂಫ್, ಕಂಪ್ಲೀಟ್ ಏನೇನೋ ಮಾಡ್ರಿ. ಏನೇನೋ ಇನ್ನೊಂದು ಜನಗಳಿಗೆ ಸ್ವಲ್ಪ ಡೌಟ್ ಇರುತ್ತೆ, ನಮ್ಮ ಗಾಡಿ ಏನೇನೋ ವಾಟರ್ ವಾಶ್ ಮಾಡಬಹುದಾ ಅಂತ. ಏನೇನೋ ಮಾಡಿ ನಮ್ಮ ಗಾಡಿ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಪ್ರೆಷರ್ ವಾಷರ್ ಇಂದ ಹೊಡಿಬಹುದು, ಏನು ತೊಂದ್ರೆ. ನಮ್ಮ ಚಾನಲ್ ಅದನ್ನೂ ಐತೆ, ಏನಿಲ್ಲ, ಆರಾಮ್ಸೆ ಹೊಡಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಯಾವಾಗೈತೆ ಕಂಟ್ರೋಲ್ ಅಲ್ಲಿ ಕಾಂಪ್ರಮೈಸ್ ಆಗದ ನಾವು ಕ್ವಾಲಿಟಿಯಲ್ಲಿ. ಎಕ್ಸಾಂಪಲ್ ಅದು ಕಂಟ್ರೋಲ್ ಯೂಸ್ ಮಾಡಿದ ಟೈಮಲ್ಲಿ 100% ವಾಟರ್ ಲಾಗಿನ್ ಆಗುತ್ತೆ. ಆವಾಗ ವೆಹಿಕಲ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರ್ತದೆ. ಸೊ ನಾವು ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ, ಎವ್ರಿಥಿಂಗ್ ಫೈನ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದೀವಿ. ಇದು ನೋಡ್ರಿ ನೀವು, ಗಾಡಿನೂ ಸೀಟ್ರಿಂಗ್, ಅದು ಸೀಟ್ ಸ್ಪೇಸ್ ಇರುತ್ತದೆ. ಸೀಟ್ರಿಂಗ್ ಅಲ್ಲಿ ತೋರ್ಸೋಣ ನಾವು ಆಕ್ಚುಲಿ ಒಂದು ಓವರ್ ಆಲ್ ಇದನ್ನು ಕೂಡ ಕೊಟ್ಬಿಡೋಣ. ಸೊ ಬೇಸಿಕಲಿ ನೀವು ಹೇಳ್ತಾ ಇರೋಂಥದ್ದು ನೋ ಕ್ವಾಲಿಟಿ ಕಾಂಪ್ರಮೈಸ್, ಸೂಪರ್ ಆಗಿರೋದು ಕೊಡ್ತಾ ಇದ್ದೀರಾ. ಸರ್, ಎಷ್ಟು ಮಾಡೆಲ್ಗಳಿದೆ ನಿಮ್ಮ ಹತ್ರ? ನಮ್ಮ ಹತ್ರ 2 ಮಾಡೆಲ್ಸ್ ಇದಾವೆ. 2 ಮಾಡೆಲ್. ಏನ್ ಹೆಸರು ಏನದ್ರದ್ದು? ಥಂಡರ್ ಒಂದು, ವೆನ್ಯೂ ಒಂದು. ಥಂಡರ್ ಒಂದು, ವೆನ್ಯೂ ಎರಡನ್ನ ಕೊಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಸರ್ ಹೇಳ್ತಾ ಇದ್ದಾರೆ, ಬಟ್ ನಾನೇ ಅದನ್ನ ಫೀಲ್ ಮಾಡ್ತೀನಿ, ನಾನೇ ಇದನ್ನ ಆಕ್ಚುಲಿ ಟೆಸ್ಟ್ ಕೂಡ ಮಾಡ್ತೀನಿ ನಿಮ್ಗೋಸ್ಕರ. ಯಾಕಂತಂದ್ರೆ 50,000 ಆದ್ರೂ ದುಡ್ಡೇ, ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನಾನು ನಿಮ್ಗೋಸ್ಕರ ಇಡೀ ಗಾಡಿಯನ್ನ ಚೆಕ್ ಮಾಡ್ತೀನಿ. ಅಂಡ್ ಇವರದೇ ಸರ್ವಿಸ್ ಸೆಂಟರ್ ಕೂಡ ಇದೆ, ಅಂಡ್ ಸರ್ವಿಸ್ ವ್ಯವಸ್ಥೆ ಎಲ್ಲ ಇದೆ ಅಲ್ವಾ? ಆಲ್ ಓವರ್ ಕರ್ನಾಟಕ. ಇವಾಗ ಸಮ್ ಡೀಲರ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ನಮ್ಗೆ ಏನು ತೊಂದರೆ ಇಲ್ಲ. ಏನು ಬೇಕಂದ್ರೆ ಇದರಲ್ಲಿ ಏನು ಕಂಪ್ಲೇಂಟ್ಸ್ ಬರ್ತಾ ಇಲ್ಲ ಇವಾಗ, ಇಷ್ಟುವರೆಗೆ ನಮ್ಗೆ ನೋ ಕಂಪ್ಲೇಂಟ್ಸ್ ಏನು ಬರಲ್ಲ. ಆಮೇಲೆ ಇನ್ನೊಂದು, ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಕೊಡ್ತೀರಾ ನೀವು? ಕೊಡ್ತಾ ಇದೀವಿ, ಆಲ್ರೆಡಿ ಕೊಡ್ತಾ ಇದೀವಿ. ಈ ಬಾಗೇಪಲ್ಲಿ ಐತಿ, ಗೌರಿಬಿದನೂರು, ಬಳ್ಳಾರಿ, ಹೊಸಪೇಟೆ. ರೀಸೆಂಟ್ಲಿ ಇದು ಮಂತ್ 21st ತುಮಕೂರು ಓಪನ್ ಆಗಿದೆ. ಬೆಂಗಳೂರಿಗೆ ಯಾವಾಗ ಬರ್ತಾ ಇದ್ದೀರಾ? ಬರ್ಬೇಕು ಆದಷ್ಟು ಬೇಗ. ಬ್ಯಾಂಗ್ಳೂರಲ್ಲಿ ರಾಜಾಜಿನಗರಲ್ಲಿ ಸರ್ವಿಸ್ ಸೆಂಟರ್ ಇದೆ. ಕಾಲ್ಸ್ ತುಂಬಾ ಬರ್ತಾ ಇದೆ. ನಾವು ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಎವ್ರಿಬಡಿ ಎಕ್ಸ್ಪೆಕ್ಟಿಂಗ್, ಇಷ್ಟವರೆಗೆ ಹೇಳಿದ್ನಲ್ಲ, ತುಂಬಾ ಮಾರ್ಜಿನ್ ಬರ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಬೇಡ, ಸ್ವಲ್ಪ ಮಾರ್ಜಿನ್ ನಾವು ಕೊಡ್ತೀವಿ, ನೀವು ಇಂಟ್ರೆಸ್ಟ್ ಇದಾರಂದ್ರೆ ಬರ್ರಿ ಅಂತ ನಾವು. ನೀವು ಹೇಳ್ತಾ ಇರೋದು ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಮತ್ತೆ ಕೊಡ್ಬೇಕು ನೀವು. ಹೌದು, ಇದೇ ಪ್ರೈಸ್ ಅಲ್ಲಿ ಅವರು ಕೊಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಫಸ್ಟ್ ಮಾಡೆಲ್ ನೋಡ್ಕೊಂಡ್ ಬಂದ್ಬೇಡ, ಆ ನಂತರ ನಾನು ನಿಮ್ಗೆ ಹೇಗೆ ಶಿಪ್ಪಿಂಗ್ ಇರ್ಬೋದು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸರ್, ಮಾಡೆಲ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ವೀಕ್ಷಕರೇ. ಸರ್, ಫಸ್ಟ್ ಯಾವ ಮಾಡೆಲ್ ನೋಡ್ತಾ ಇದ್ದೇವೆ ನಾವಿವಾಗ? ಥಂಡರ್ ಅಂತ. ಇದು ಥಂಡರ್. ಸರ್, ಇದು ರಿಜಿಸ್ಟರ್ಡ್ ನಾನ್ ರಿಜಿಸ್ಟರ್ಡ್? ನಾನ್ ರಿಜಿಸ್ಟರ್ಡ್. ಸರ್, ಎಷ್ಟು ಮೈಲೇಜ್ ಕೊಡ್ತಾ ಇದೆ ನಮ್ಗೆ? ರೇಂಜ್ 2 ಟೈಪ್ಸ್ ಇದೆ. ಒಂದು 55 ಕಿಲೋಮೀಟರ್ಸ್ ಮೈಲೇಜ್ ಬರ್ತಾ ಇದೆ. 55. ಇನ್ನೊಂದು 65 ಕಿಲೋಮೀಟರ್ಸ್. ಇದು ಟ್ರೂ ರೇಂಜ್. ಮತ್ತೆ ಅದೆಲ್ಲ ಇಲ್ಲ, ಟ್ರೂ ರೇಂಜ್. ಕಸ್ಟಮರ್ಗೆ 55 ಒಂದು, 65 ಒಂದು ಮೈಲೇಜ್ ಬರ್ತಾ ಇದೆ. 65 ಒಂದು, 55 ಒಂದು. ಬ್ಯಾಟ್ರಿ ಎಷ್ಟು ಎಚ್ ಬರ್ತಾ ಇದೆ? ಒಂದು 48 ವೋಲ್ಟ್ಸ್ 30 AH ಒಂದು, ಇನ್ನೊಂದು 60 ವೋಲ್ಟ್ಸ್ 30 AH ಒಂದು. 2 ಆಪ್ಷನ್ಸ್ ಇದೆ ಕಸ್ಟಮರ್ಗೆ. ಸೂಪರ್ ಅಂತ ಹೇಳ್ಬೋದು. ಸೊ ಇವಾಗ ವೀಕ್ಷಕರೇ, ನಿಮ್ಗೊಂದು ಓವರ್ ಆಲ್ ವ್ಯೂ ಕೊಟ್ಬಿಡ್ತೀನಿ ನಾನು ನಿಮ್ಗೆ. ಸರ್, ಗಾಡಿ ಆನ್ ಮಾಡಿ.
ಸೊ ಇದು DRLs ಅಲ್ವಾ, ಆಲ್ವೇಸ್ ಇದು ರನ್ನಿಂಗ್ ಅಲ್ಲಿ ಇರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಹೆಡ್ ಲೈಟ್ ಎಲ್ಲ LED ಅಲ್ವಾ ಸರ್ ಇದು ಕಂಪ್ಲೀಟ್? ಓಕೆ, ಸೊ ಒಂದ್ ಕಡೆಯಿಂದ ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿ ಸರ್ ನಮಗೆ, ಯಾವ ರೀತಿ ಇರುತ್ತೆ ಬಿಲ್ಡ್ ಕ್ವಾಲಿಟಿ ಇದು? ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ನಾವು ಥಿಕ್ನೆಸ್ ತುಂಬಾ ಜಾಸ್ತಿ ಕೊಡ್ತಾ ಇದೀವಿ. ಇದ್ರ ಹತ್ರ ಯೂಸ್ ಮಾಡಿರೋ ಮಟೀರಿಯಲ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊದಲೇ ಇದು ಯೂಸ್ ಮಾಡ್ತಾ ಇದೀವಿ. ಇವಾಗ ಕಸ್ಟಮರ್ ಸ್ವಲ್ಪ ಜನ ಕೇಳ್ತಾ ಇದಾರೆ, ಸರ್ ನಮ್ಗೆ ಸ್ವಲ್ಪ ಏನಂತಾರೆ ಕಿಡ್ಸ್ಗೆ ಇಟ್ಕೋಬೇಕು ಬೇಕಂತ ಹೇಳಿದ ಮೇಲೆ ಇವಾಗ ಅಪ್ಡೇಟ್ ಮಾಡಿದೀವಿ, ಅಪ್ಗ್ರೇಡ್ ಮಾಡಿದ್ವಿ. ತೋರ್ಸೋಣ ಬನ್ನಿ. ಇದು ನೋಡ್ರಿ ನೀವು ಹಿಂಗ ಬರ್ತಾ ಇದೆ ಇವಾಗ ಹೈಟ್. ಹೌದು, ಹೈಟ್ ಮೆಟಲ್ ಅಲ್ಲಿ. ಸೊ ಕಿಡ್ಸ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಅಲ್ವಾ, ಕಿಡ್ಸ್ ಓಲ್ಡೇಜ್ ಇದ್ರೆ ಹೆಲ್ಪ್ ಆಗ್ಲಿ ಅಂತ ಈ ತರ ಮಾಡ್ತಾ ಇದ್ದೀವಿ. ಇವಾಗ ಆ ತರ ಕೊಡ್ತಾ ಇಲ್ಲ. ಹೌದು ಹೌದು, ಅದು ಮೇನ್ ಆಗಿ ಇಬ್ರು ಕಂಫರ್ಟೇಬಲ್ ಆಗಿ ಕುತ್ಕೋಬಹುದಲ್ವಾ ಸರ್ ಇದ್ರ? ಓಕೆ. ಅಂಡ್ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ಕುತ್ಕೊಳ್ಳಿ ಒಂದ್ಸರಿ ತೋರಿಸ್ಬಿಡಲ್ಲ ಲೆಗ್ ಸ್ಪೇಸ್ ಯಾವ ತರ ಬರುತ್ತೆ ಅಂತ. ಸೊ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಲೆಗ್ ಸ್ಪೇಸ್ ಬರುತ್ತೆ ಸರ್. ಒಂದು ಸಿಲಿಂಡರ್ ವಾಟರ್ ಬಾಟಲ್ ಎಲ್ಲ ಇಟ್ಕೋಬಹುದಲ್ಲ ಕ್ಲೀನ್ ಆಗಿ? ಇವಾಗ ಕಿರಾಣಾ ಸ್ಟೋರ್ ಅವರು ಎಲ್ಲ ಏನಂತಾರದು ಸಾಮಾನು ಸಿಲಿಂಡರ್ ವಾಟರ್ ಇನ್ನೊಂದು ಆರಾಮಲ್ಲಿ ಇಲ್ಲಿ ಸೆಟ್ ಆಗುತ್ತೆ, ಸೆಟ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಅಂಡ್ ಬೂಟ್ ಸ್ಪೇಸ್ ತೋರಿಸಿ ಸರ್ ಯಾವ್ದು ಎಷ್ಟಿದೆ ಅಂತ. ಇದು ಬೂಟ್ ಸ್ಪೇಸ್. ಓಕೆ, ಸೊ ಆರಾಮಾಗಿ ಒಂದು ಹೆಲ್ಮೆಟ್ ಹಾಕೋಬಹುದು ಇದ್ರೊಳಗೆ ಅಲ್ವಾ? ಅಂಡ್ ಏನಾದ್ರು ಸಾಮಾನು ಗ್ರೋಸರೀಸ್ ಎಲ್ಲ ನೀಟಾಗಿ ಇಟ್ಕೋಬಹುದು. ಓಕೆ, ಸೊ ವೀಕ್ಷಕರೇ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ಅಷ್ಟೇ ಮೊಬೈಲ್ ಇನ್ನೊಂದು ಇಲ್ಲಿ ಚಾರ್ಜಿಂಗ್, ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ. USB. ಹೌದು, USB ಮೊಬೈಲ್ ಚಾರ್ಜಿಂಗ್ ಇಟ್ಕೋಬಹುದು. ಇಲ್ಲಿ ಟ್ರಾಫಿಕ್ ಅಲ್ಲಿ ಮೊಬೈಲ್ ಇಲ್ಲಿ ಹಾಕೋಬಹುದು, ಅಲ್ಲೇ ಹಾಕೋಬಹುದು ಅಂತ ಹೇಳ್ತೀರಾ. ಇನ್ನೊಂದು ಇದು ಬ್ಯಾಗ್ ಹುಕ್. ಇಲ್ಲಿ ನೋಡ್ರಿ, ಕಂಟ್ರೋಲ್ ಬಗ್ಗೆ ಹೇಳಿ. ಗಾಡಿ ಆನ್ ಆಗಿದ ತಕ್ಷಣ ಪಾರ್ಕಿಂಗ್ ಅಲ್ಲಿ ಇರುತ್ತದೆ. ಯಾಕಂದ್ರೆ ಸ್ವಲ್ಪ ಜನ ಇದು ಸೌಂಡ್ ಏನೋ ಬರಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾರಂತ ಪಾರ್ಕಿಂಗ್ ಮೋಡ್ ಆಪ್ಷನ್ ನಾವು ಇಟ್ಟಿದೀವಿ. ಓಕೆ, ಯಾವಾಗೈತೆ ನೀವು ಕೀ ಆನ್ ಮಾಡಿ ಇಲ್ಲಿ ಪಾರ್ಕಿಂಗ್ ಮೋಡ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಇದು ಹೋಗುತ್ತೆ, ರೆಡಿ ಆಗುತ್ತೆ. ಇವಾಗ ರನ್ ಆಗುತ್ತೆ. ಓ, ಈ ತರ ರನ್ ಆಗುತ್ತೆ ಇದು. ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇನ್ನೊಂದು ಏನಾರ ಕಸ್ಟಮರ್ಗೆ ಸ್ವಲ್ಪ ಅವ್ರಿಗೆ ಇದನ್ನ ಇರ್ಬೇಕಂತ ಕ್ರೂಸ್ ಮೋಡ್, ಇದು ಬಟನ್ ಐತಲ್ಲ, ಇದು ಕ್ರೂಸ್ ಮೋಡ್. ಪ್ರೆಸ್ ಮಾಡಿದ್ವಿ ಕ್ರೂಸ್ ಮೋಡ್ ಕೊಡ್ಬೇಕಾಗೇ ಇಲ್ಲ. ಸೊ ವೀಕ್ಷಕರೇ ನೋಡಿ, ರನ್ ಆಗ್ತಾ ಇದೆ. ಸೊ ಆಟೋ ರನ್ ಆಗುತ್ತೆ, ರನ್ ಆಗುತ್ತೆ. ಸೊ ಹೈವೇದಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ಇನ್ನೊಂದು ಬ್ಯಾಡ್ ಅನ್ನೋ ಟೈಮಲ್ಲಿ ಕ್ರೂಸ್ ಮೋಡ್ ಆಫ್ ಆಗುತ್ತೆ, ಮುಗೀತು. ಅಷ್ಟೇ ಅಲ್ವಾ ಇದು? ಇನ್ನೊಂದು ರಿವರ್ಸ್, ಸ್ವಲ್ಪ ಏನಾರ ಅಪ್ಸ್ ಅಂಡ್ ಡೌನ್ ಅಲ್ಲಿ ಅನ್ನೊಂದು ಏನಂತ ಗುಂತಲ್ ಲೇಡೀಸ್ಗೆ ರಿವರ್ಸ್ ಈ ಬಟನ್ ಎಲ್ಲಿದೆ? ಇಲ್ಲಿದೆ. ಓಕೆ, ರಿವರ್ಸ್ ಬಟನ್ ಪ್ರೆಸ್ ಮಾಡಿ ಇಲ್ಲಿ ನೋಡ್ರಿ, ಇಲ್ಲೇನು ರಿವರ್ಸ್ ತೋರ್ತಾ ಆರ್ ಅಂತ ಬರ್ತಾ ಇದೆ. ಇನ್ನೊಂದು ನಾವು ಕಂಪ್ಲೀಟ್ ಥ್ರೋಟಲ್ ಕೊಟ್ಟಿದೀವಿ, ಕಂಪ್ಲೀಟ್ ಇನ್ನೇನು ಇಲ್ಲ. ಇಲ್ಲಿ 9 ಕಿಲೋಮೀಟರ್ ಸ್ಪೀಡ್ ಮಾತ್ರ ಅಲ್ವಾ ಇದು? ಸೊ ವೀಕ್ಷಕರೇ ನೋಡಿ, ರಿವರ್ಸ್ ಹೋಗ್ತಾ ಇದೆ ಇಲ್ಲಿ. ಸೊ ಇದು ರಿವರ್ಸ್ ಹೋಗುತ್ತೆ. ಓಕೆ, ಸೊ ರಿವರ್ಸ್ ತಗೊಳಕ್ ಚೆನ್ನಾಗಿರುತ್ತೆ. ಇದೊಂದು ಆಪ್ಷನ್. ಸರಿ, ಎಲ್ಲ ಕಸ್ಟಮರ್ಗೆ ಏನೇನು ಬೇಕು ಆಕ್ಚುಲಿ ಆಲ್ಮೋಸ್ಟ್ ಗಾಡಿ ಅಂದ್ರೆ ಇದು ಇಷ್ಟು ಸಾಕು ನನಗೆ ಅನ್ಕೊಂತಾ ಇದ್ದೇನೆ. ಯಾಕಂದ್ರೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ, ರಿವರ್ಸ್ ಗೇರ್ ಇದೆ, ಕ್ರೂಸ್ ಮೋಡ್ ಇದೆ, ಕಂಪ್ಲೀಟ್ ಏನೇನು ಇರಬೇಕು ಎಲ್ಲ ಇದೆ, ಪಾರ್ಕಿಂಗ್ ಮೋಡ್ ಇದೆ, ಎಲ್ಲ ಫೀಚರ್ಸ್ ಕೊಡ್ತಾ ಇದ್ದೀನಿ. ಆಂಟಿ ಥೆಫ್ಟ್ ಇದೆಯಾ ಇದರಲ್ಲಿ? ಆಂಟಿ ಥೆಫ್ಟ್ ಬಿಟ್ಟಿದ್ದೀನಿ. ಇದು ಆಂಟಿ ಥೆಫ್ಟ್ ಅಲಾರ್ಮ್ಸ್ ರಿಮೋಟ್ ಎಲ್ಲ ಇದೆ. ಕಸ್ಟಮರ್ಗೆ ಏನೇನು ಬೇಕು ಅದೆಲ್ಲ ಕೊಟ್ಟಿದೀವಿ. ಇನ್ನೊಂದು ಪ್ರೈಸ್ ಕಡಿಮೆ, ಇಷ್ಟವರೆಗೆ ನೀವು ಹೇಳಿದ್ರಲ್ಲ ಪ್ರೈಸ್ ಕಡಿಮೆ ಕೊಡ್ತಾ ಇದ್ದಾರೆ, ಏನೋ ಕಾಂಪ್ರಮೈಸ್ ಆಗಿದೆ ಅಂತ. ಫೀಚರ್ಸ್ ಇಂದ ಕ್ವಾಲಿಟಿ ವರೆಗೂ ಏನು ಇಷ್ಟವರೆಗೆ ನಾನು ಏನು ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ನಾನು ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು ಎಲ್ಲ 2018-19 ಅಲ್ಲಿ ಮಾಡಿಬಿಡಿದ್ದೀನಿ. ಎಕ್ಸಾಂಪಲ್, ಡೀಲರ್ ಸ್ಟೇಜ್ ಅಲ್ಲಿ ಇದ್ದ ಟೈಮಲ್ಲಿ ಮಡ್ಗಾಡ್ ಹೋಗಿದ ಮೇಲೆ ಕಸ್ಟಮರ್ ಕನ್ನ ಮುಂದೆ ನಮ್ಗೆ ಏನಂದ್ರೆ ತುಂಬಾ ಟೆನ್ಷನ್ ತಗೊಂತಾ ಇದೀನಿ. ಯಾಕಂದ್ರೆ ಕಂಪನಿ ಅವ್ರು ಕೊಡ್ತಾ ಇಲ್ಲ. ಅವಾಗ ಕಸ್ಟಮರ್ಗೆ ಏನ್ ಕೊಡ್ಬೇಕು, ಅವರು ಬಂದ್ಬಿಟ್ಟು ಏನಪ್ಪ ನಿಮ್ಮ ಹತ್ರ ಏನಿಲ್ಲ ಅಂತ ಅವರು ಕ್ಲಾಸ್ ಹಾಕೊಂತಾರೆ. ಅದು ಪ್ರೈಸ್ 350 rupees. ಆಫ್ಟರ್ ಆಲ್ 350 rupeesಗೆ ಎಲ್ಲ ಏನಂತಾರೋ ಅದು ಮಾತಾ ಎಲ್ಲ ಅನಿಪಿಸ್ಕೊಂಡು. ಸೊ ಅದಕ್ಕೆ ನಾವು ಎಲ್ಲ ಸ್ಪೇರ್ಸ್ ಇನ್ನೊಂದು ಎಲ್ಲ ಥಿಂಗ್ ಎವ್ರಿ ಪಾರ್ಟ್ಸ್ ಮೈಂಟೈನ್ ಮಾಡ್ತಾ ಇದೀವಿ. ಸ್ಪೇರ್ಸ್ ಅನ್ನು ಸರ್ವಿಸ್ಗೆ ಏನು ಪ್ರಾಬ್ಲಮ್ ಇರಲ್ಲ, ಏನು ತೊಂದರೆ ಇಲ್ಲ. ಎಲ್ಲ ಗುಡ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ, ಗುಡ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ ನೋಡ್ಬೋದು, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಯಾವ್ಯಾವ ಕಲರ್ಸ್ಗಳು ಅವೈಲೇಬಲ್ ಇದೆ ಸರ್? ಕಲರ್ಸ್ ನಿಮಗೆ ರೆಡ್, ಬನ್ನಿ ಇಲ್ಲೇ ತೋರಿಸ್ಬಿಡೋಣ. ಸೊ ಆಕ್ಚುಲಿ ಫಸ್ಟ್ ಬರೋದು ರೆಡ್. ಬಟ್ ಅದು ಹಿಂದ್ಗಡೆ ನೀವು ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿದಿರಲ್ವಾ? ಅದು ಹೌದು, ಗ್ರಾಬ್ರೆ ಎಲ್ಲ ಚೇಂಜ್ ಮಾಡಿದ್ದೀರಾ? ಹೌದು. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಗ್ರೀನ್. ಓಕೆ, ಮೆಟಾಲಿಕ್ ಗ್ರೀನ್. ಇದು ತುಂಬಾ ಚೆನ್ನಾಗಿದೆ ಸರ್. 1, 2. ಥರ್ಡ್ ಬಂದು
ಬ್ಲೂ ಮೆಟಾಲಿಕ್ ಬ್ಲೂ. ಓಕೆ, ಸೊ ವೀಕ್ಷಕರೇ ರೆಡ್ ಸೂಪರ್ ಆಗಿದೆ, ಗ್ರೀನ್ ಸೂಪರ್ ಅಂತ ಹೇಳ್ತೀನಿ. ಸೊ ಇದು ಕೂಡ ಚೆನ್ನಾಗೇ ಇದೆ. ಸೊ ಇದರ ನಂತರ ಬರ್ತಾ ಇರುವಂತದ್ದು ಸಿಲ್ವರ್ ಅಲ್ವಾ ಸರ್ ಇದು? ಹೌದು. 1 2 3 ಇನ್ನೊಂದು 4 ಕಲರ್. ಮ್ಯಾಟ್ ಗ್ರೇನು ಇದೆ. ಏನ್ ಹೇಳಿ? ಮ್ಯಾಟ್ ಗ್ರೇ, ಮ್ಯಾಟ್ ಗ್ರೀನ್, ಮ್ಯಾಟ್ ಗ್ರೇ, ಮ್ಯಾಟ್ ಗ್ರೇ, ಮ್ಯಾಟ್ ಗ್ರೇ ಜಸ್ಟ್ ಲೈಕ್ ಬ್ಲಾಕ್ ಆ ತರ ಇರ್ತದೆ. ಅದನ್ನ ಐತೆ, ಅದು ಆಪ್ಷನ್ ಅದು ಆಪ್ಷನ್. ಸೊ ಟೋಟಲಿ 5 ಕಲರ್ಸ್ ಅವೈಲೇಬಲ್ ಇದೆ. ಹೌದು. ಸೊ ವೀಕ್ಷಕರೇ ನೋಡಬಹುದು 5 ಕಲರ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಇದು ಇದರ ಓವರ್ ಆಲ್ ಸ್ಪೆಸಿಫಿಕೇಶನ್ ಕರೆಕ್ಟ್ ಆಯ್ತು. ಸೊ ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಸರ್ ಇದು? ಲೋಡಿಂಗ್ ಏನು ತೊಂದರೆ ಇಲ್ಲ ರೀ, ಬಟ್ ಯಾಕ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಲೋಡ್ ಜಾಸ್ತಿ ಆಗಬೇಡ. ಇದೆಲ್ಲ ಯಾವ್ದು ವೆಹಿಕಲ್ ಅಣ್ಣ ಇಲ್ಲಿ ಏನಾಗುತ್ತೆ ಅಂದ್ರೆ ಲೋಡ್ ಎಲ್ಲ ಹಾಕಿದ ಮೇಲೆ ತುಂಬಾ ಹಾಕಿದ ಮೇಲೆ ಇದು ಎಲ್ಲ ಲೋಡ್ ಬ್ಯಾಟ್ರಿ ಮೇಲೆ ಹೋಗುತ್ತೆ. ಅವಾಗ ಬ್ಯಾಟ್ರಿ ಲೈಫ್ ಬರಲ್ಲ. ಅದ್ ಬಿಟ್ಬಿಡಿ. ಸೊ ಇದರಲ್ಲಿ ಇಬ್ರು ಆರಾಮಾಗಿ ಕಂಫರ್ಟ್ ಆಗಿ ರೈಡ್ ಮಾಡ್ಬೋದಾ? ಆರಾಮಲ್ಲಿ ಆರಾಮಾಗಿ ಇನ್ನೂ ಸ್ವಲ್ಪ ವೆಯ್ಟ್ ಹಾಕೋಬಹುದು ಆರಾಮಾಗಿ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಅದಾಯ್ತು. ಆಮೇಲೆ ಇನ್ನೊಂದು, ಇದನ್ನ ಫುಲ್ ಚಾರ್ಜ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಇದು? ಜೀರೋನಿಂದ ಅಂದ್ರೆ 8 hours ತಗೊಂತಾ ಇದೆ. ಇನ್ನು ಫಾಸ್ಟ್ ಕೊಡಬಹುದು, ಬಟ್ ಬ್ಯಾಟ್ರಿ ಲೈಫ್ ಬರಲ್ಲ. ಅದಕ್ಕೆ ನಾವು 8 hours ಮಿನಿಮಮ್ ಕೊಡ್ತಾ ಇದೀವಿ. 8 hours ಕಂಪ್ಲೀಟ್ ಜೀರೋನಿಂದ 0 into 8 hours 100% ಆಗಿ 8 hours. ಸೊ ನೈಟ್ ಹಾಕ್ಬಿಟ್ರೆ ಬೆಟರ್ ಅಂತ ಹೇಳ್ತೀರಾ? ನೈಟ್ ಚಾರ್ಜ್ ಹಾಕ್ಬಿಟ್ರೆ ವೀಕ್ಷಕರೇ ಆರಾಮಾಗಿ ಮಾರ್ನಿಂಗ್ ಅಲ್ಲಿ ನಿಮ್ ಗಾಡಿ ರೆಡಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ 55 ರೇಂಜ್ ಒಂದು ಸಿಗುತ್ತೆ, 65 ರೇಂಜ್ ಒಂದು, 2 ರೇಂಜಸ್ ಇದೆ. ಇನ್ನೇನು ಹಿಡನ್ ಚಾರ್ಜಸ್ ಏನು ಇರಲ್ಲ, ಮತ್ತೆ ಇನ್ನೊಂದು ಏನು ಇರಲ್ಲ. ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಒಂದೇ ಇರ್ತದೆ. ಅದು ಟ್ರಾನ್ಸ್ಪೋರ್ಟ್ ಕಸ್ಟಮರ್ ಇಡಬೇಕು. ಮಾತಾಡೋಣ ಇರಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇದು ಬಿಟ್ರೆ ಇನ್ಯಾವ ಮಾಡೆಲ್ ಇದೆ ಸರ್ ನಿಮ್ಮ ಹತ್ರ? ವೆನ್ಯೂ ಬನ್ನಿ ತೋರ್ಸೋಣ ಸ್ವಲ್ಪ. ವೆನ್ಯೂ ಕಡೆನೂ ಕೂಡ ಸ್ವಲ್ಪ ತೋರಿಸ್ಬಿಡೋಣ. ಸೊ ಇದು ವೆನ್ಯೂ, ವೆಸ್ಪಾ ಮಾಡಲ್ಲ ಸರ್ ಇದು? ಹೌದು ರೀ, ಇದು ವೆಸ್ಪಾ ತರ ಬರುತ್ತೆ ಅಲ್ವಾ ಇದು? ಓಕೆ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಏನು ಡಿಫ್ರೆನ್ಸ್ ಇದೆ ಇದ್ರಲ್ಲಿ? ಸೇಮ್ ಎಲ್ಲ ಫೀಚರ್ಸ್ ಸೇಮ್ ಇರುತ್ತೆ, ಸ್ವಲ್ಪ ಪ್ರೀಮಿಯಂ. ಅದರ ಹತ್ರ ಪ್ರೀಮಿಯಂ ನೋಡಕ್ ಮಾತ್ರ ಪ್ರೀಮಿಯಂ. ಹೌದು. ಸೊ ಸ್ಪೆಸಿಫಿಕೇಶನ್ ಎಲ್ಲ ಸೇಮ್. ಓಕೆ. ಸೊ ವೀಕ್ಷಕರೇ ನೋಡಬಹುದು, ಇಲ್ಲಿ ನಿಮಗೆ DRL ಸಿಗ್ತಾ ಇರುವಂತದ್ದು. ಸೊ ಇದು ಕಂಪ್ಲೀಟ್ ಆಗಿ ಬಾಡಿ ನೋಡ್ತಾ ಇರಬಹುದು ನೀವು. ಏನ್ ವೆಸ್ಪಾ ಬರುತ್ತೆ, ಸೊ ಆಲ್ಮೋಸ್ಟ್ ಸೇಮ್ ವೆಸ್ಪಾ ಮಾಡೆಲ್ ಇಲ್ಲಿ ಬರ್ತಾ ಇರುವಂತದ್ದು. ಬೂಟ್ ಸ್ಪೇಸ್ ಅಲ್ವಾ ಸರ್ ಇದು? ಚೆನ್ನಾಗಿದೆ ಬೂಟ್ ಸ್ಪೇಸ್ ಇದ್ರದ್ದು. ಅಂಡ್ ಬ್ಯಾಕ್ ಕೂಡ ನೋಡ್ತಾ ಇರಬಹುದು, ಒಳ್ಳೆ ಮೆಟಾಲಿಕ್ ಇದು ಕೊಟ್ಟಿದ್ರ ಗ್ರಾಬ್ ಹ್ಯಾಂಡಲ್ ಸರ್ ಇದಕ್ಕೆ. ಓಕೆ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಸಿ, ಏನ್ ಸರ್ ಇದು ಆಕ್ಚುಲಿ ಅದು ಕಂಟ್ರೋಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಕಂಟ್ರೋಲರ್ ಓಕೆ, ಲೆಫ್ಟ್ ಸೈಡ್ ಅಲ್ಲಿ ಐತಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಇದೆಲ್ಲ. ಓಕೆ. ಇದು ಅದು ಸ್ವಲ್ಪ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದು ಬೇರೆಯವರು ಯೂಸ್ ಮಾಡೋದು, ಇದು ನೀವು ಯೂಸ್ ಮಾಡ್ತಾ ಇರೋದು. ಇದ್ರ ಹತ್ರ ಏನಂದ್ರೆ ನೀವು ನೋಡ್ರಿ, ಕೇಬಲ್ಸ್ ಏನು ವಿಸಿಬಲ್ ಇಲ್ಲ. ಅವಾಗ ವಾಟರ್ ಲಾಗಿನ್ ಆಗಿ ಚಾನ್ಸೇ ಬರಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಕಂಪ್ಲೇಂಟ್ ಇರಲ್ಲ ಅಂತ ಹೇಳ್ತೀರಲ್ಲ ಅಲ್ವಾ? ಸೊ ಇದು ಬಾಡಿ ಪಾರ್ಟ್ ಎಲ್ಲ ಒಳ್ಳೆ ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಗುಡ್ ಕ್ವಾಲಿಟಿ ಅಲ್ವಾ? ಓಕೆ ಓಕೆ. ಸೊ ಇನ್ನೇನು ಫೀಚರ್ ಬರುತ್ತೆ ಸರ್ ಅಡಿಷನಲ್ ಫೀಚರ್ಸ್? ಆಕ್ಚುಲಿ ಬಿಫೋರ್ ಎದುರುಗಡೆ ಏನೋ ಕೇಳ್ತಾ ಇದ್ದಾರೆ ನಮ್ಗೆ, ಬ್ಯಾಕ್ ಸೈಡ್ ಕುತ್ಕೊಂಡಿದ್ದ ಅವ್ರಿಗೆ ಕಾಲು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಅವನ್ನ ಯೋಚನೆ ಮಾಡಿ ಇದು ನೋಡ್ರಿ ನೀವು. ಓ, ಈ ತರ ಲಾಕ್ ಆಗುತ್ತೆ, ಲಾಕ್ ಆಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸರ್, ಇದು ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರು ಹಿಂಗಿರುತ್ತೆ, ಜಸ್ಟ್ ಕಾಲಲ್ಲಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೊಂದು ಫುಟ್ ರೆಸ್ಟ್ ಕರೆಕ್ಟ್ ಆಗಿ ಬರುತ್ತಲ್ಲ ಸರ್? ಹೌದು, ಇನ್ನೊಂದು ಫುಟ್ ರೆಸ್ಟ್ ಬರ್ತದೆ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬರ್ತಾ ಇದೆ, ಸಿಗುತ್ತೆ. ಲೇಡೀಸ್ಗೆಲ್ಲ ಕುತ್ಕೊಳ್ಳೋದು. ಇದು 2 ಟೈಪ್ಸ್ ಗಾಡಿಗೆ ಕೊಡ್ತಾ ಇದೀವಿ, ಅವೈಲೇಬಲ್ ಇದೆ. ಓಕೆ. ಅಂಡ್ ವೀಕ್ಷಕರು ನೋಡಬಹುದು, ಒನ್ ಆಫ್ ದ ಸ್ಪೋರ್ಟಿಯಸ್ಟ್ ಮಾಡೆಲ್. ಇವನ್ ಮಿರರ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಇದು ಲುಕ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸೊ ವೀಕ್ಷಕರೇ, ಒಂದು ಓವರ್ ವ್ಯೂ ಅಂತೂ ಕೊಟ್ಟೆ. ಒಂದು 50,000ದಲ್ಲಿ ಗಾಡಿಯಲ್ಲಿ ನಿಮ್ಗೆ ಏನೇನು ಬರ್ಬೋದು, ಯಾವ ರೀತಿ ಇರುತ್ತೆ, ಟೋಟಲಿ 5 ಕಲರ್ಸ್ಗಳು ಸಿಗ್ತಾ ಇದೆ. ಅಂಡ್ ಫೀಚರ್ಸ್ ಅಂತ ಬಂತಂದ್ರೆ ನಿಮಗೆ 55 and 65 2 ರೇಂಜ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ರೆ ಮತ್ತೆ ಎಲ್ಲ ಫೀಚರ್ಸ್, ಕ್ರೂಸ್ ಕಂಟ್ರೋಲ್ ಇರ್ಬೋದು, ಸ್ಪೀಡ್ ಕಂಟ್ರೋಲ್, ರಿವರ್ಸ್, ಆಂಟಿ ಥೆಫ್ಟ್, ಒಳ್ಳೆ ಸ್ಪೇಸಸ್ ಆಗಿರುವಂತಹ ಬೂಟ್ ಸ್ಪೇಸು, ಲೆಗ್ ಸ್ಪೇಸು, ಮೊಬೈಲ್ ಚಾರ್ಜಿಂಗ್, ಫ್ರಂಟ್ ಪಾಕೆಟ್, ಪ್ರತಿಯೊಂದು ಕೂಡ ಇದರಲ್ಲಿ ಸಿಗುತ್ತೆ. ಸರ್ ನನ್ನ ಕ್ವಶನ್ ಏನಂತಂದ್ರೆ, ಇಷ್ಟೆಲ್ಲ ಕೊಟ್ಟಿದ್ದೀರಾ, 50,000 ಅಂತ ಹೇಳ್ತೀರಾ, ಏನೋ ಹಿಡನ್ ಚಾರ್ಜಸ್ ಏನಾದ್ರು ಇದೆಯಾ? 15 ಫೈನಲ್ ಹೇಳಿ ಸರ್. ಇದು ಏನಿಲ್ಲ ರೀ, 50,000 ಕಂಪ್ಲೀಟ್ ಆನ್ ರೋಡ್ ಬರ್ತಾ ಇದೆ. ಇನ್ನೇನು 1 ರೂಪಾಯಿನೂ ಎಕ್ಸ್ಟ್ರಾ ಇರಲ್ಲ. ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಕಸ್ಟಮರ್ ಇಟ್ಕೋಬೇಕು. ಅದನ್ನು ಐ ಥಿಂಕ್ 1000 to 1800 ಬಿಲೋ ಇರುತ್ತದೆ ಅಷ್ಟೇ. ಏನು ಜಾಸ್ತಿ 10,000 20,000 50 ಹೇಳ್ಬಿಟ್ಟು ಆಮೇಲೆ 20,000 ಮೈಸೂರಿಗೆ ಕೊಟ್ಟಿದ್ದೀವಿ. ಮೈಸೂರಿಗೆ 1200 ಬಂದಿದೆ. 1200. ಬೆಂಗಳೂರಿಗೆ ಎಷ್ಟು ಕೊಡ್ತಾ ಇದ್ದೀರಾ? 900. ಓನ್ಲಿ 900. ತುಮಕೂರು, ಶಿವಮೊಗ್ಗ ಎಲ್ಲ ಎಷ್ಟು ಬರ್ಬೋದು?
ಅದು ನನಗೆ ಐಡಿಯಾ ಇಲ್ಲ, ನಮ್ಮ ಸ್ಟಾಫ್ ನೋಡ್ತಾ ಇದ್ದಾರೆ. ತುಮಕೂರಿಗೆ ಅಂದ್ರೆ ಅದು 900, ತುಮಕೂರು 900. ಸೊ ಶಿವಮೊಗ್ಗ ಅರೌಂಡ್ 1500 ಬರ್ಬೋದು ನನ್ನ ಪ್ರಕಾರ. 1000 to 1800 ಮಿಡಿಲ್ ಅಲ್ಲಿ ಆಲ್ಮೋಸ್ಟ್ ನೀವು ಎಲ್ಲಿಗೆ ಕೊಡ್ಬೇಕಂದ್ರೆ ಅಲ್ಲಿಗೆ ಆಗುತ್ತೆ ಅಂತ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ? ಕೊಡ್ತಾ ಇದೀವಿ. ಓಕೆ, ಸೊ ಬೇಸಿಕ್ ಪ್ರೈಸ್ ಬಂದು 50,000. ಸೊ ಯಾರಾದ್ರೂ ಬುಕ್ ಮಾಡಬೇಕು ಅಂದ್ರೆ ಹೇಗೆ ಬುಕ್ ಮಾಡಬೇಕು, ಏನ್ ಕತೆ? ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತಿರಲ್ಲ ವಿಡಿಯೋ ಅಲ್ಲಿ ಕಾಲ್ ಮಾಡಿ ಕಂಪನಿ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಟಾಫ್. ಆಗ್ಬೇಕು ಅಷ್ಟೇ, ಪೇಮೆಂಟ್ ಮಾಡಬೇಕು. ಓಕೆ, ಇಲ್ಲಿಂದ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಎಷ್ಟು ದಿನದಲ್ಲಿ ಮುಟ್ಟುತ್ತೆ ಬೆಂಗಳೂರಿಗೆ? ಬಿಫೋರ್ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇವಾಗ ನಾವು ಪ್ರೊಡಕ್ಷನ್ ತುಂಬಾ ಜಾಸ್ತಿ ಮಾಡಿದೀವಿ. ವಿತಿನ್ 3 days ಅಲ್ಲಿ ಕೊಡ್ತೀವಿ. 3 ದಿನ ಅಷ್ಟೇ, 3 days ಅಲ್ಲಿ ಮುಟ್ಟಿಸ್ಬಿಡ್ತೀರಾ? ನಮ್ಮ ಮನೆಗೆ ಬಂದ್ಬಿಡುತ್ತೆ. 3 days ಅಲ್ಲಿ ಮನೆ ಬಾಗಿಲಿಗೆ ಮುಟ್ಟಿಸ್ತೀರಾ? ಡೋರ್ ಸ್ಟೆಪ್? ಇಲ್ಲ ರೀ. ಅದು ಏನಾಗುತ್ತೆ ಅಂದ್ರೆ ಇವಾಗ ರೈಲ್ವೆ ಅನ್ಕೊಂಡು, ರೈಲ್ವೆ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ನಾವು ಕಳಿಸ್ತೀವಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಿ ಅವ್ರು ತಗೋಬೇಕು, ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು. ಚಾರ್ಜಿಂಗ್ ಇರ್ತದೆ ಗಾಡಿಯಲ್ಲಿ, ಅವ್ರು ಹೋಗಿ ತಗೋಬೇಕು. ಫುಲ್ ಚಾರ್ಜ್ ಮಾಡಿ ಕೊಡ್ತೀವಿ. ಹೌದು. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ವೆಹಿಕಲ್ ಮೇಲೆ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ ಸರ್? 1 year ಕಂಪ್ಲೀಟ್ ಇರುತ್ತದೆ. ಚಾರ್ಜರ್ ಅಂಡ್ ಮೋಟರ್ ಕಂಟ್ರೋಲರ್ 1 year ಇರುತ್ತದೆ. 1 year ವಾರಂಟಿ ಇರುತ್ತದೆ. ಅದೇನು ತೊಂದರೆ ಇಲ್ಲ. ಇನ್ನೊಂದು 1 year ಅಂದ್ರೆ 1 yearಗೆ ಬ್ಯಾಟ್ರೀಸ್ ಏನು ಹೋಗಲ್ಲ. ಎಕ್ಸಾಂಪಲ್ ನಮ್ಮ ಫೋನ್ಗೆ 1 year ಕೊಡ್ತಾ ಇದ್ದಾರೆ. 1 year ಹೋಗ್ತಾ ಇದೆ. 1 year ಕೊಡ್ತಾರೆ. 1 year 10 year ಬರುತ್ತೆ. ಯೂಸ್ ಮಾಡಿದೆ ಅವ್ರ ಹತ್ರ ಡಿಪೆಂಡ್ ಆಗುತ್ತೆ. ಓಕೆ, ನಮ್ಮ ಬ್ಯಾಟ್ರೀಸ್ ಇವಾಗ 2.5 to 3 years ಬರ್ತಾ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಬ್ಯಾಟ್ರಿ ಹೋಗಿದ ಮೇಲೆ 12,000 ಓನ್ಲಿ 12,000 20-30,000 ಇಲ್ಲ ಓನ್ಲಿ 12,000. ಅದು ಇವಾಗ ಹೇಳ್ತಾ ಇದ್ದೇನೆ. ಅದನ್ನು ನೀವು ಯಾವಾಗ ತಗೋರಿ 12,000 ಓನ್ಲಿ. ಅದರಲ್ಲಿ 55 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಯಾರಾದ್ರೂ ನಮಗೆ ಇನ್ನ ಜಾಸ್ತಿ ರೇಂಜ್ ಬೇಕು, 100 ರೇಂಜ್ ಬೇಕು, ಮಾಡಕ್ಕಾಗತ್ತಾ? ಆಗುತ್ತೆ. ಇವಾಗ ನಾವು ಲಿಥಿಯಂ ಬ್ಯಾಟ್ರಿನೂ ಕೊಡ್ತಾ ಇದೀವಿ. ಅದೇನಂದ್ರೆ 79999 ಪ್ರೈಸ್. 100 kilometers ಇದೆ ಗಾಡಿ. 100 kilometers ಕೊಡ್ತಾ ಇದೀವಿ. ಓಕೆ, ಅದು 3 years 79999. ಓಕೆ, ಸೊ ಅರೌಂಡ್ 80,000. ಹೌದು. ಓಕೆ 3 years ವಾರಂಟಿ ಇರುತ್ತದೆ. 100 kilometers ಮೈಲೇಜ್ ಬರ್ತಾ ಇದೆ. 100 kilometers ಮೈಲೇಜ್ ಬರುತ್ತೆ. ಓಕೆ. ಇದನ್ನೇ 100 kilometers ರೇಂಜ್ ಮಾಡ್ಕೋಬಹುದಾ? ಬೇಕಾದ್ರೆ ಮಾಡ್ಕೋಬಹುದು. ಅಪ್ಗ್ರೇಡ್ ಮಾಡಬಹುದು. ಹೌದು ಅಲ್ವಾ? ಹೌದು. ಓಕೆ, ಸೂಪರ್ ಅಂತ ಹೇಳ್ಬೋದು. ಅಂಡ್ ಕಲರ್ ಅವೈಲಬಿಲಿಟಿ ಇದೆಯಾ? ಸ್ಟಾಕ್ ಇದೆಯಾ ಇವಾಗ? ಇದೆ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಎನಿ ಕಲರ್ ಎನಿ ಸ್ಟಾಕ್ ಸಿಗುತ್ತೆ. ಆಮೇಲೆ ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಏನು ವೇಣು ಮೋಟರ್ಸ್ ಇದ್ದಾರೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ ನಾನು ನಿಮಗೆ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ವೆಹಿಕಲ್ಗಳನ್ನ ಬುಕ್ ಮಾಡ್ಕೊಂಡು 3 ದಿನದಲ್ಲಿ ನೀವು ಇದನ್ನ ಪರ್ಚೇಸಸ್ ಮಾಡ್ಬೋದು, ನಿಮ್ಮ ಮನೆಗೆ ತರಿಸ್ಕೊಬಹುದು. ಸರ್, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಟೈಮಿಂಗ್ಸ್ ಏನಿರುತ್ತೆ ಇದು? ಆಕ್ಚುಲಿ ಟೈಮಿಂಗ್ಸ್ ಏನಿಲ್ಲ ರೀ. 8 to ಮಾರ್ನಿಂಗ್ 8 to ಈವ್ನಿಂಗ್ 7:30 8 ಪರವಾಗಿಲ್ಲ. 8 to 8 ಅನ್ಕೊಳ್ಳೋಣ ಅಲ್ವಾ? 8 to 8 ವರ್ಕ್ ಮಾಡ್ತೀರಾ. ಕಾಲು ಮೆಸೇಜ್ ಮಾಡಿದ್ರೆ ಪರವಾಗಿಲ್ಲ, ಏನೇನು ಕಮ್ಯುನಿಕೇಟ್ ಮಾಡ್ಕೊಂತೀರಾ. ಓಕೆ ಅಲ್ವಾ? ಸೂಪರ್ ಆಗಿ ಹೇಳ್ಬೋದು. ಅಂಡ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಹೊಸ ಮಾಡೆಲ್ ಏನೋ ಲಾಂಚ್ ಆಗುತ್ತೆ ಸರ್ ಇವಾಗ? ಸ್ವಲ್ಪ ಟೈಮಲ್ಲಿ ಹೈ ಸ್ಪೀಡ್ ಮಾಡಲ್ ಇನ್ನೊಂದು ಬರ್ತಾ ಇದೆ. ಇನ್ನು ಹೈ ಸ್ಪೀಡ್ ಮಾಡಲ್ ತರ್ತಾ ಇದ್ದೀರಾ? ಓಕೆ. ಸ್ವಲ್ಪ ಟೈಮ್ ಅದ. ಗವರ್ಮೆಂಟ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಪ್ರೂವಲ್ ಬರ್ಬೇಕಂತ. ಅಪ್ರೂವಲ್ಗೋಸ್ಕರ ಅವಾಗ ಬಂದು ವಿಡಿಯೋ ಮಾಡ್ಬೋದಲ್ಲ? ಡೆಫಿನೆಟ್ಲಿ. ಓಕೆ. ಇನ್ನೊಂದು ನೀವು ಕಸ್ಟಮರ್ ಎಲ್ಲ ಒಂದು ರಿವ್ಯೂ ನಾನು ಕೊಡ್ತಾ ಇದೀನಲ್ಲ, ಕಸ್ಟಮರ್ ರಿವ್ಯೂ ನೀವೂ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲ ತುಂಬಾ ವೆಹಿಕಲ್ಸ್ ಕೊಟ್ಟಿದ್ದೀವಿ. ನೀವು ಅಲ್ಲಿ ಒಂದು ಡೈರೆಕ್ಟ್ಲಿ ನೀವೇ ಕೇಳಿ ಹೆಂಗೈತೆ ಅಂತ, ನೀವೇ ಫೀಡ್ಬ್ಯಾಕ್ ತಗೊಂಡ್ರಿ ಮಾತಾಡ್ಬೋದಲ್ವಾ? ಆರಾಮ್ಸೆ ನೀವು ಮಾಡ್ರಿ ಒಂದು. ಸರಿ, ನಾನು ಜಗದೀಶ್ ಅಂತ, ಕಾಸರಗೋಡಿನ ವಾಣಿ ನಗರದವನು. ಅಂದರೆ ನಮ್ಮದು ಕೇರಳ ಸ್ಟೇಟ್ ಆಗುತ್ತೆ. ಈ ವೇಣು ಮೋಟಾರ್ಸಿನ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿತು. ಗಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ. ವೇಣು ಮೋಟಾರ್ಸಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಗ್ಲೋಬಲ್ ರೆಸ್ಟ್ಗೆ ನಾವು ಇಲ್ಲಿ ಬಂದೀವಿ, ಧರ್ಮವರಂಕ್ಕೆ. ನಾವು ಗಾಡಿಯಲ್ಲಿ ಒಂದು ಟೆಸ್ಟ್ ರೈಡ್ ತೊಗೊಂಡಿವಿ, ಒಳ್ಳೆ ಅನ್ಸಿದೆ. ಆದ್ರೆ ನಾವು ಇವತ್ತು 2 ಗಾಡಿ ಬುಕ್ ಮಾಡಿವಿ ಇವ್ರ ಕಡೆಯಿಂದ ಬಂದು. ಗಾಡಿ ಸ್ವಲ್ಪ ಡ್ರೈವಿಂಗ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ರೇಟ್ನು ಸ್ವಲ್ಪ ಕಡಿಮೆ ಅನ್ಸುತ್ತೆ ನಮ್ಗೆ. ಇದು ರೈತರಿಗೂ ಸ್ವಲ್ಪ ಅನುಕೂಲ ಆಗೋದು, ಹಾಗೂ ಹುಡುಗಿಯರ ಸಾಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಒಳ್ಳೇದು ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಒಂದು ಕೆಲಸ ಮಾಡೋಣ, ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ ಜೊತೆ ಬರ್ತೀನಿ. ಅಂಡ್ ತುಮಕೂರು ಇರ್ಬೋದು, ಸೊ ಅಲ್ಲಿ ನಾನು ವಿಸಿಟ್ ಮಾಡಿದಾಗ ನಿಮ್ದು ಇದನ್ನ ಕೂಡ ವಿಸಿಟ್ ಮಾಡಿ 100% ಮಾಡ್ರಿ. ನೀವು ಮಾಡ್ರಿ, ಅಲ್ಲಿ ನಿಮ್ಗೆ ಲೈವ್ ಫೀಡ್ಬ್ಯಾಕ್ ತಗೊಂಡು ಸೊ ಅಲ್ಲಿನ ಜನತೆ ಏನ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ತಿಳ್ಕೊಂತೀನಿ. ಓಕೆ ಅಲ್ವಾ ಸರ್? ಹಾಗಾದ್ರೆ ಸೊ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ವೆಹಿಕಲ್, ಎಲೆಕ್ಟ್ರಿಕಲ್ ವೆಹಿಕಲ್, ಅದು ಕೂಡ 50,000 ಒಳಗಡೆ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಂದು ಕನ್ನಡ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಕ್ಷಮಿಸಿ ಸರ್. ಮಾತಾಡಿದ್ದೀರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಕನ್ನಡ ಟ್ರೈ ಮಾಡಿದ್ದೀರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋದಲ್ಲ ವೀಕ್ಷಕರೇ, ನಿಮ್ಗೋಸ್ಕರ ತುಂಬ ವಿಡಿಯೋ ತನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.